ಕೇರ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಹೇಳಿದ್ರೆ ಪ್ರಸವ ಮತ್ತು ಗರ್ಭಧಾರಣೆಯ ಚಿಕಿತ್ಸೆ ಸಂಪೂರ್ಣವಾಗಿ ನಗದುರಹಿತ ಆಗಿರಬಹುದು ಮತ್ತು ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಪಾವತಿಸುವ ಅಗತ್ಯವೇ ಇಲ್ಲ ಎಂದರೆ ನೀವು ನಂಬ್ತೀರಾ? ಬಹುತೇಕ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ಈ ಸತ್ಯವೇ ತಿಳಿದಿಲ್ಲ. ಆದ್ರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಮಾಹಿತಿ ಒಂದು ಗರ್ಭಿಣಿ ತಾಯಿ ಮಾತ್ರವಲ್ಲ, ಒಂದು ಸಂಪೂರ್ಣ ಕುಟುಂಬಕ್ಕೆ ಸಹಾಯವಾಗಬಹುದು. ಪರಿಚಯ: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಇದು ಕೇವಲ ಅಪಘಾತಗಳು ಅಥವಾ ಶಸ್ತ್ರಚಿಕಿತ್ಸೆಗಳಿಗೆ ಮಾತ್ರ ಅಲ್ಲ. ಗಮನಿಸಿ, ಗರ್ಭಧಾರಣೆ ಮತ್ತು ಪ್ರಸವ ಚಿಕಿತ್ಸೆಗಳಿಗೂ ಈ ಯೋಜನೆ ಸಹಾಯ ಮಾಡುತ್ತದೆ. ಆದರೆ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೀವು ಸರಿಯಾಗಿ ತಿಳಿದಿದ್ದರೆ ಮಾತ್ರ. ಇಂದು ನಾನು ನಿಮಗೆ ವಿವರಿಸುತ್ತೇನೆ. ಏನು ಒಳಗೊಂಡಿದೆ, ಏನು ಒಳಗೊಂಡಿಲ್ಲ, ಕಾರ್ಡ್ ಅನ್ನು ಎಲ್ಲಿ ಬಳಸಬಹುದು ಮತ್ತು ಜನರು ಮಾಡುವ ಸಾಮಾನ್ಯ ತಪ್ಪುಗಳು. ಏನು ಒಳಗೊಂಡಿದೆ? ಮೊದಲು ಶುಭ ಸುದ್ದಿಯಿಂದ ಪ್ರಾರಂಭಿಸೋಣ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಸ್ಪತ್ರೆಯೊಳಗಿನ ಗರ್ಭಧಾರಣೆ ಮತ್ತು ಪ್ರಸವ ಚಿಕಿತ್ಸೆಗಳು ಒಳಗೊಂಡಿದೆ. ಅಂದ್ರೆ ಸಾಮಾನ್ಯ ಪ್ರಸವ, ಸಿ-ಸೆಕ್ಷನ್ ಪ್ರಸವ, ಗರ್ಭಧಾರಣೆಗೆ ಸಂಬಂಧಿಸಿದ ಜಟಿಲತೆಗಳ ಚಿಕಿತ್ಸೆ, ಆಸ್ಪತ್ರೆಯಲ್ಲಿ ಉಳಿಯುವ ವೆಚ್ಚ, ದಾಖಲಾಗಿರುವ ಅವಧಿಯಲ್ಲಿ ನೀಡುವ ಔಷಧಿಗಳು, ಇಂಜೆಕ್ಷನ್ಗಳು ಮತ್ತು ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಯ ಶುಲ್ಕ. ಮತ್ತು ಇಲ್ಲಿದೆ ಅತ್ಯಂತ ಮುಖ್ಯವಾದ ವಿಷಯ: ಈ ಚಿಕಿತ್ಸೆ ಸಂಪೂರ್ಣವಾಗಿ ನಗದುರಹಿತ. ನೀವು ಆಸ್ಪತ್ರೆಗೆ ನೇರವಾಗಿ ಹಣ ಕೊಡುವ ಅಗತ್ಯವಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿ-ಸೆಕ್ಷನ್ ಪ್ರಸವದ ವೆಚ್ಚ ಬಹಳ ಹೆಚ್ಚಿರುವುದರಿಂದ ಇದು ನಿಜವಾಗಲೂ ದೊಡ್ಡ ಸಹಾಯ. ಏನೂ ಒಳಗೊಂಡಿಲ್ಲ? ಇದೀಗ ಗಮನವಾಗಿ ಕೇಳಿ. ಇಲ್ಲಿಯೇ ಹೆಚ್ಚಿನ ಜನರಿಗೆ ಗೊಂದಲವಾಗುತ್ತದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಾಮಾನ್ಯ ಗರ್ಭಧಾರಣೆಯ ಒಪಿಡಿ ಚಿಕಿತ್ಸೆಗಳು ಒಳಗೊಂಡಿಲ್ಲ. ಉದಾಹರಣೆಗೆ, ನಿಯಮಿತ ಒಪಿಡಿ ತಪಾಸಣೆಗಳು, ದಾಖಲಾಗುವ ಮೊದಲು ಮಾಡುವ ಸ್ಕ್ಯಾನ್ಗಳು, ಒಪಿಡಿ ವೇಳೆ ಮಾಡುವ ರಕ್ತ ಪರೀಕ್ಷೆಗಳು, ಮನೆಯಲ್ಲೇ ತೆಗೆದುಕೊಳ್ಳುವ ವಿಟಮಿನ್ಗಳು ಅಥವಾ ಔಷಧಿಗಳು. ಆದ್ದರಿಂದ ಈ ನಿಯಮವನ್ನು ನೆನಪಿಟ್ಟುಕೊಳ್ಳಿ. ಒಪಿಡಿ ಅಂದರೆ ಒಳಗೊಂಡಿಲ್ಲ, ಆಸ್ಪತ್ರೆಯಲ್ಲಿ ದಾಖಲಾಗುವುದು ಒಳಗೊಂಡಿದೆ. ಕಾರ್ಡ್ ಅನ್ನು ಎಲ್ಲಿ ಬಳಸಬಹುದು? ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ನೀವು ಬಳಸಬಹುದಾದದ್ದು ಸರಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ನೋಂದಾಯಿಸಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ. ಗಮನಿಸಿ, ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಈ ಕಾರ್ಡ್ ಅನ್ನು ಸ್ವೀಕರಿಸುವುದಿಲ್ಲ. ಆದ್ದರಿಂದ ಪ್ರಸವ ದಿನಾಂಕದ ಮೊದಲೇ ಖಚಿತಪಡಿಸಿಕೊಳ್ಳಿ, ಕೊನೆಯ ಕ್ಷಣದಲ್ಲಲ್ಲ. ದಾಖಲೆಗಳು ಮತ್ತು ಅನುಮೋದನೆ. ಆಸ್ಪತ್ರೆಯಲ್ಲಿ ದಾಖಲಾಗುವ ಸಮಯದಲ್ಲಿ ಸಾಮಾನ್ಯವಾಗಿ ಬೇಕಾಗುವವು: ಆಯುಷ್ಮಾನ್ ಭಾರತ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಗುರುತಿನ ದಾಖಲೆ. ಖಚಿತಪಡಿಸಿಕೊಳ್ಳಿ, ನಿಮ್ಮ ಹೆಸರು ಆಧಾರ್ಗೆ ಹೊಂದಿಕೆಯಾಗಿರಬೇಕು ಮತ್ತು ಎಲ್ಲಾ ವಿವರಗಳು ಸರಿಯಾಗಿರಬೇಕು. ಅನುಮೋದನೆಗಾಗಿ ಆಸ್ಪತ್ರೆಯೇ PMJAY ವ್ಯವಸ್ಥೆಯಲ್ಲಿ ಅರ್ಜಿ ಸಲ್ಲಿಸುತ್ತದೆ. ಸಾಮಾನ್ಯ ಸಮಸ್ಯೆಗಳು ಮತ್ತು ಸಲಹೆಗಳು. ಯಾವುದೇ ಮಾನ್ಯ ಕಾರಣವಿಲ್ಲದೆ ಆಸ್ಪತ್ರೆ ಆಯುಷ್ಮಾನ್ ಕಾರ್ಡ್ ಅನ್ನು ನಿರಾಕರಿಸಿದರೆ ನಿಮಗೆ ಹಕ್ಕಿದೆ. ಕಾರಣ ಕೇಳುವ ಹಕ್ಕು, ಆಯುಷ್ಮಾನ್ ಭಾರತ್ ಸಹಾಯವಾಣಿ ಸಂಪರ್ಕಿಸುವ ಹಕ್ಕು ಮತ್ತು ಜಿಲ್ಲಾ ಆರೋಗ್ಯ ಕಾರ್ಯಾಲಯವನ್ನು ಸಂಪರ್ಕಿಸುವ ಹಕ್ಕು. ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಪ್ರಶ್ನೆ ಕೇಳದೆ ಮೌನವಾಗಿ ಹಣ ಪಾವತಿಸಬೇಡಿ. ಕೊನೆಯ ಸಂದೇಶ: ಆಯುಷ್ಮಾನ್ ಭಾರತ್ ಒಂದು ಶಕ್ತಿಶಾಲಿ ಯೋಜನೆ, ಆದರೆ ಅರಿವಿರುವವರೇ ಇದರ ನಿಜವಾದ ಲಾಭ ಪಡೆಯುತ್ತಾರೆ. ಈ ವಿಡಿಯೋ ನಿಮಗೆ ಸಹಾಯವಾದರೆ ದಯವಿಟ್ಟು ಇದನ್ನು ಒಂದು ಗರ್ಭಿಣಿ ಮಹಿಳೆ ಅಥವಾ ಈ ಮಾಹಿತಿ ಅಗತ್ಯವಿರುವ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಕೇರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಸರಕಾರಿ ಯೋಜನೆಗಳನ್ನು ಸರಳವಾಗಿ ಮತ್ತು ನಿಷ್ಠೆಯಿಂದ ವಿವರಿಸುತ್ತೇವೆ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.